ಫಸ್ಟ್ ಪಿ ಯು ಸಿ ಟಾಪಿಕ್ಸ್ ಸೆಕೆಂಡ್ ಪಿ ಯು ಸಿ ಟಾಪಿಕ್ಸ್ ಎರಡು ಕವರ್ ಮಾಡಕ್ ಹೋದ್ರೆ ತುಂಬಾ ವಾಸ್ಟ್ ಆಗುತ್ತೆ, ನಿಮ್ಮೆಲ್ಲರಿಗೂ ಗೊತ್ತು. ಸೊ ಈ ಎಷ್ಟೊಂದು ಟಾಪಿಕ್ಸ್ ಅಲ್ಲಿ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಯಾವ ಚಾಪ್ಟರ್ ಇಂದ ಎಲ್ಲಕ್ಕಿಂತ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಯಾಕಂದ್ರೆ ನಿಮ್ದು ಬೋರ್ಡ್ ಎಕ್ಸಾಮ್ ನೀವು ಓದ್ಬೇಕಾದ್ರೆ ಬ್ಲೂ ಪ್ರಿಂಟ್ ನಿಮ್ಮ ಹತ್ರ ಇರುತ್ತೆ, ಬಟ್ KCET ಎಕ್ಸಾಮ್ಗೆ ಬ್ಲೂ ಪ್ರಿಂಟ್ ಅಂತ ಏನೂ ಇಲ್ಲ. ಸೊ ಇನ್ ದಿಸ್ ವಿಡಿಯೋ ಸ್ಟೂಡೆಂಟ್ಸ್, ಐ ಹ್ಯಾವ್ ಕಲೆಕ್ಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ವಿತ್ ದ ನಂಬರ್ ಆಫ್ ಕ್ವಶನ್ಸ್ ರಿಪೀಟಿಂಗ್ ಆನ್ ಆವರೇಜ್. ಜಾಸ್ತಿ ಕಮ್ಮಿ ಆಗ್ಬೋದು, ಆನ್ ಆವರೇಜ್ ಎವ್ರಿ ಸಿಂಗಲ್ ಇಯರ್ ಸ್ಟೂಡೆಂಟ್ಸ್. ಸೊ ಈ ವೇಟೇಜ್ ಈ PDF ನಿಮ್ಗೆ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ಹಾಕಿ PDF ಅಂತ. 100 ಕಮೆಂಟ್ಸ್ ಆದ್ರೆ ಈ PDF ನಿಮ್ಗೆ ಕಳಿಸ್ತೀನಿ ನಾನು. ಎಲ್ಲರೂ ಕಮೆಂಟ್ ಹಾಕ್ಬೇಕು ಇವತ್ತು, ಓಕೆನಾ? PDF ಅಂತ ಈ PDF ಅಂತ ಕಮೆಂಟ್ ಹಾಕಿ, ವಾಟ್ಸ್ಆಪ್ ಅಲ್ಲಿ ನಾನು PDF ಅಪ್ಲೋಡ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಈಗ ಫಸ್ಟ್ ಥಿಂಗ್ಸ್ ಫಸ್ಟ್, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಡ್ಯೂರೇಷನ್ ಎಷ್ಟು ಅಂತ KCET ಎಕ್ಸಾಮ್ದು, ಟೋಟಲ್ ಮಾರ್ಕ್ಸ್ ಎಷ್ಟು, ನಂಬರ್ ಆಫ್ ಕ್ವಶನ್ಸ್, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ, ನೆನಪಿರ್ಲಿ KCET ಎಕ್ಸಾಮ್ ನೆಗೆಟಿವ್ ಮಾರ್ಕಿಂಗ್ ಯಾವತ್ತೂ ಇಲ್ಲ. ಸೊ ಆ ಫ್ಯಾಕ್ಟ್ ನ ಯೂಸ್ ಮಾಡ್ಕೊಂಡು ನೀವು ಎಲ್ಲಾ ಕ್ವಶನ್ಸ್ ಕೂಡ ಈಸಿಯಾಗಿ ಅಟೆಂಪ್ಟ್ ಆದ್ರೂ ಮಾಡಬಹುದು, ಎಲ್ಲಾ ಕ್ವಶನ್ಸ್ ಅಟೆಂಪ್ಟ್ ಮಾಡಬಹುದು ಸ್ಟೂಡೆಂಟ್ಸ್, ಓಕೆನಾ? ಸೊ KCET ನಿಮ್ದು 50% ವೇಟೇಜ್ ಸೆಕೆಂಡ್ ಪಿ ಯು ಬರುತ್ತೆ, ನೀವಾಗಲೇ ಅದನ್ನ ಮಾಡಿರ್ತೀರಾ. 50% KCET ನ ಬರುತ್ತೆ, ನೀವು ಈಗ ಮಾಡ್ತೀರಾ ಅದನ್ನ. ಸೊ ಸ್ಟೂಡೆಂಟ್ಸ್, ಹಿಯರ್ ಇಸ್ ದ ಎಂಟೈರ್ ವೇಟೇಜ್. ನಿಮ್ದು ಫಸ್ಟ್ ಆಫ್ ಆಲ್ ಫಿಸಿಕ್ಸ್ ಅಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ವೇಟೇಜ್ ಇರೋದು ಕರೆಂಟ್ ಎಲೆಕ್ಟ್ರಿಸಿಟಿ ಇಲ್ಲಿ ನಿಮ್ಗೆ. ಅದಾದ್ಮೇಲೆ ಎಲೆಕ್ಟ್ರೋಸ್ಟಾಟಿಕ್ಸ್, ಮೂವಿಂಗ್ ಚಾರ್ಜಸ್, ರಿ ಆಪ್ಟಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್, ಇದೆಲ್ಲ ಸೆಕೆಂಡ್ ಪಿ ಯು ಸಿ. ಈಗ ನೀವು ಫಸ್ಟ್ ಪಿ ಯು ಸಿ ನೋಡಿದ್ರೆ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಓಕೆನಾ? ನಂಬರ್ ಆಫ್ ಕ್ವಶನ್ಸ್ ಇಲ್ಲಿ ಕಮ್ಮಿ ಜನರಲ್ ಆಗಿ ಬರುತ್ತೆ, ಇಲ್ಲ ಕಮ್ಮಿ ಬರುತ್ತೆ ಇದಕ್ಕಿಂತ. ಈಗ ಇಲ್ಲ 3 to 4 ಹಾಕಿ, ಇಲ್ಲ 2 ಬರುತ್ತೆ, 2 ಬರ್ಬೋದು ಒಂದ್ ಕೆಲವು ವರ್ಷ ಬರೀ ಒಂದೇ ಬರ್ಬೋದು. ಸೊ ಆ ತರ ಚೇಂಜ್ ಆಗುತ್ತೆ. ಬಟ್ ಪ್ಲೀಸ್ ಓದಬೇಕಾದ್ರೆ ಈ ಎಲ್ಲ ಚಾಪ್ಟರ್ಸ್ ಮಿಸ್ ಮಾಡಕ್ ಹೋಗ್ಬೇಡಿ. ಸೇಮ್ ಗೋಸ್ ಫಾರ್ ಸ್ಟೂಡೆಂಟ್ಸ್ ಯುವರ್ ಕೆಮಿಸ್ಟ್ರಿ, ಆಮೇಲೆ ನಿಮ್ದು ಬಂತು ಮ್ಯಾಥ್ಸ್, ಆಮೇಲೆ ಬಯಾಲಜಿ ಸ್ಟೂಡೆಂಟ್ಸ್. ಬಯಾಲಜಿ ಐ ಕ್ಯಾನ್ ಟಾಕ್ ಫಾರ್ ಎಕ್ಸಾಂಪಲ್ ಮಾಲಿಕ್ಯುಲರ್ ಬೇಸಿಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ವೇರಿಯೇಷನ್, ಎರಡು ಕೂಡ ನಿಮ್ದು ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಫ್ ಜೆನೆಟಿಕ್ಸ್ ಅಲ್ಲಿ ನೀವು ಓದ್ಬೇಕಾದ್ರೆ ನಿಜ ಅಂತೀನಿ, ಎಸ್ಪೆಷಲಿ ಈ ಚಾಪ್ಟರ್ ಕ್ವಶನ್ಸ್ ತುಂಬಾ ಡಿಫಿಕಲ್ಟ್ ಇರುತ್ತೆ. ರೀಸೆಂಟ್ ಆಗಿ ನಾನು ನಮ್ದು ಚಾನಲ್ ಅಲ್ಲಿ ನಾನು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ವೇರಿಯೇಷನ್ ಇಂದ ಲಾಸ್ಟ್ 10 years PYQ ಮಾಡ್ತೀನಿ. ಆ ವಿಡಿಯೋ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಲೆವೆಲ್ ಆಫ್ ಕ್ವಶನ್ಸ್ ನಿಮ್ಗೆ ಬರುತ್ತೆ ಈ 2 ಚಾಪ್ಟರ್ ಇಂದ, ಓಕೆನಾ? ಈಗ ಇಲ್ಲಿ ಹ್ಯೂಮನ್ ಫಿಸಿಯಾಲಜಿ ಆಲ್ ಚಾಪ್ಟರ್ಸ್ ಅಂದ್ರೆ ಎವ್ರಿ ಸಿಂಗಲ್ ಚಾಪ್ಟರ್ ಇಂದ ಇಷ್ಟು ಕ್ವಶನ್ ಬರುತ್ತೆ, ಓಕೆನಾ? ಇಲ್ಲಿ 8 to 10 ಹಾಕಿದೀನಿ, ಇದು ಕೂಡ ಕಮ್ಮಿನೂ ಆಗ್ಬೋದು, ಇದು ಒಂದು 8 ಆಗ್ಬೋದು, ಬಟ್ ಇಟ್ ಇಸ್ ಕಂಬೈನಿಂಗ್ ಆಲ್ ದ ಚಾಪ್ಟರ್ಸ್, ಓಕೆನಾ? ಅದಾದ್ಮೇಲೆ ಸ್ಟೂಡೆಂಟ್ಸ್ ಪ್ಲಾಂಟ್ ಫಿಸಿಯಾಲಜಿ, ಇಲ್ಲಿ ಬಯೋಟೆಕ್ ನೋಡಿ. ಫಸ್ಟ್ ಪಿ ಯು ಸಿ ಟಾಪಿಕ್ಸ್ 2 ಮೇನ್ ಬಂತಿಲ್ಲ ನಿಮ್ದು. ಪ್ಲಾಂಟ್ ಫಿಸಿಯಾಲಜಿ 3 ಚಾಪ್ಟರ್ ನಿಮಗೆ ಗೊತ್ತು, ಫೋಟೋಸಿಂಥಸಿಸ್, ರೆಸ್ಪಿರೇಷನ್ ಪ್ಲಾಂಟ್ಸ್. ಅದಾದ್ಮೇಲೆ ನಿಮ್ದು ಲಾಸ್ಟ್ ಚಾಪ್ಟರ್ ಇಂದ ಅದು ಪ್ಲಾಂಟ್ ಗ್ರೋತ್ ಡೆವಲಪ್ಮೆಂಟ್. ಪ್ಲಾಂಟ್ ಗ್ರೋತ್ ಡೆವಲಪ್ಮೆಂಟ್ ಅಲ್ಲಿ ನಿಮ್ಗೆ ಹಾರ್ಮೋನ್ಸ್ ತುಂಬಾ ಕೇಳ್ತಾರೆ, ಹಾರ್ಮೋನ್ಸ್ ನೆನಪಿರ್ಲಿ, ಓಕೆನಾ? ನೆಕ್ಸ್ಟ್ ಸ್ಟೂಡೆಂಟ್ಸ್ ಬಂತು ನೋಡಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ರಿಪ್ರೊಡಕ್ಟಿವ್ ಪ್ಲಾಂಟ್ ರಿಪ್ರೊಡಕ್ಷನ್, ಎಕೋಸಿಸ್ಟಮ್, ಮತ್ತೆ ನಿಮ್ದು ಫಸ್ಟ್ ಪಿ ಯು ಸಿ ಚಾಪ್ಟರ್. ಸೊ ಸ್ಟೂಡೆಂಟ್ಸ್, ನಿಜ ಅಂತೀನಿ, ಫಸ್ಟ್ ಪಿ ಯು ಸಿ ನ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಕಾಂತಾರ ಬ್ಯಾಚ್ ನಾನು ಫಸ್ಟ್ ಪಿ ಯು ಸಿ ಚಾಪ್ಟರ್ ಸ್ಟಾರ್ಟ್ ಮಾಡಿದೀನಿ. ನಾನು ನಿಮ್ದು ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಪ್ಲಾಂಟ್ ಕಿಂಗ್ಡಮ್ 3 ಚಾಪ್ಟರ್ಸ್ ವಿತ್ ನೋಟ್ಸ್ ಕೊಟ್ಟಿದ್ದೀನಿ ಆಗ್ಲೇ ನಿಮ್ಗೆ. ಸೊ ಕಾಂತಾರ ಬ್ಯಾಚ್ ಇದ್ರೆ ಈ 3 ಚಾಪ್ಟರ್ ಮುಗೀತು ನಿಮ್ದು. ಸೇಮ್ ಗೋಸ್ ಫಾರ್ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಕೂಡ ಫಸ್ಟ್ 3 to 4 ಚಾಪ್ಟರ್ಸ್ ಮುಗ್ದೋಗಿದಾಗಲೇ ಕಾಂತಾರ ಬ್ಯಾಚ್ ಅಲ್ಲಿ. ನೀವು ಜಾಯಿನ್ ಆದ್ರೆ ಆ ಎಲ್ಲಾ ವಿಡಿಯೋಸ್ ನ ರಿಪ್ಲೈ ನೋಡ್ಬೋದು, ನೀವು ಬೇಗ ರಿಪ್ಲೈ ನೋಡ್ಬೋದು 1.5 hour ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ಸ್ ಕೂಡ ಕಲಿತಾ ಹೋಗ್ಬೋದು ಕಾಂತಾರ ಬ್ಯಾಚ್ ಸ್ಟೂಡೆಂಟ್ಸ್. ಸೊ ಕಾಂತಾರ ಬ್ಯಾಚ್ ಸ್ಟಾರ್ಟ್ ಆಲ್ರೆಡಿ. ಈ ಎಲ್ಲಾ ಚಾಪ್ಟರ್ಸ್ ನಾನು ವೇಟೇಜ್ ಪ್ರಕಾರ ಮಾಡಿಸ್ತೀನಿ ಇನ್ ದ ಕಾಂತಾರ ಬ್ಯಾಚ್. ಕಾಂತಾರ ಬ್ಯಾಚ್ ಸದ್ಯಕ್ಕೆ ಇರೋದು ಪ್ರೈಸ್ ಇರೋದು 999. ದಿಸ್ ಇಸ್ ದ ಬ್ಯಾಚ್ ಪ್ರೈಸ್ ಆಫ್ ಕಾಂತಾರ ಬ್ಯಾಚ್. ಅಕಸ್ಮಾತ್ ನೀವು ಬ್ಯಾಚ್ ಜಾಯಿನ್ ಆಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ. ನಿಮ್ಗೆ ಅಲ್ಲಿ ನಿಮ್ದು ಫೋನ್ ನಂಬರ್ ಕೇಳುತ್ತೆ, ಪ್ರೈವಸಿಗೋಸ್ಕರ ಫಿಲ್ ಮಾಡಿ. ಅದಾದ್ಮೇಲೆ ನೀವು ಕಾಂತಾರ ಬ್ಯಾಚ್ ಜಾಯಿನ್ ಆಗ್ಬೋದು. ಬೆಳಗ್ಗೆ ಇಂದ ಸಾಯಂಕಾಲವರೆಗೂ ಇರುತ್ತೆ. ಎವ್ರಿ ಸಿಂಗಲ್ ಡೇ 4 ಕ್ಲಾಸಸ್ ಇರುತ್ತೆ ನಿಮಗೆ, 4 ಕ್ಲಾಸಸ್ ಎವ್ರಿ ಸಿಂಗಲ್ ಡೇ. ಯೂಸ್ ಮಾಡ್ಕೊಳ್ಳಿ ಅದನ್ನ, 4 ಕ್ಲಾಸಸ್ ನ. ಆಲ್ಮೋಸ್ಟ್ 6.5 hours ಕ್ಲಾಸ್ ಇರುತ್ತೆ ನಿಮ್ಗೆ ಪರ್ ಡೇ. 6.5 hours ಇರುತ್ತೆ ನಿಮ್ಗೆ, ಓಕೆನಾ? ಸೊ ಪ್ಲೀಸ್ ಸ್ಟೂಡೆಂಟ್ಸ್ ಮಾಡ್ಕೊಳ್ಳಿ ಇದನ್ನ. ಕಾಂತಾರ ಬ್ಯಾಚ್ ಬಗ್ಗೆ ಹೇಳ್ತಾ ಇದೀನಿ. ದೇರ್ ಇಸ್ ಒನ್ ಮೋರ್ ಕಾಂಬೋ ವಿತ್ ದ PYQ ಬುಕ್. ಏನಿದು ಸೆಕೆಂಡ್ ಕಾಂಬೋ ಸ್ಟೂಡೆಂಟ್ಸ್? ಈ ಕಾಂಬೋ ನಿಮ್ಗೆ ಮನೆಗೆ ಬುಕ್ಸ್ ಕೊಡ್ತೀವಿ ನಾವು. ಲಾಸ್ಟ್ 20 years PYQs ಕೊಡ್ತೀವಿ. ಇದು ಪ್ರೈಸ್ ಇರೋದು 1399 ಸ್ಟೂಡೆಂಟ್ಸ್. ಮತ್ತೆ ಟೆಸ್ಟ್ ಸೀರೀಸ್ ಇದೆ ಒಂದು, ಅದು 2000 ರೂಪಾಯಿ ಟೆಸ್ಟ್ ಸೀರೀಸ್, ಓಕೆನಾ? ಅದು ಕೂಡ ಹೋಗ್ಬೋದು ನೀವು. ಬಟ್ ಐ ವುಡ್ ಸ್ಟಿಲ್ ರೆಕಮೆಂಡ್ ಸ್ಟೂಡೆಂಟ್ಸ್, ಟೆಸ್ಟ್ ಸೀರೀಸ್ ಸಿಕ್ಕಿದ್ರೆ ಒಳ್ಳೇದಾಗತ್ತೆ ನಿಮಗೆ. ಬಟ್ ಕಾಂತಾರ ಬ್ಯಾಚ್ ಅಲ್ಲಿ ನಿಮಗೆ ಫ್ರೀ ಟೆಸ್ಟ್ ಕೂಡ ಕೊಡ್ತೀವಿ ನಾನು ನಿಮ್ಗೆ. ಫ್ರೀ ಟೆಸ್ಟ್ ನಿಮಗೆ ಕಾಂತಾರ ಬ್ಯಾಚ್ ಕೂಡ ಕೊಡ್ತೀವಿ, ಓಕೆನಾ? ನೆನಪಿರ್ಲಿ, ಟೆಸ್ಟ್ ಕೊಡ್ತೀವಿ. ವೀಕೆಂಡ್ ಅಲ್ಲಿ ನಿಮ್ಗೆ ಟೆಸ್ಟ್ ಇರುತ್ತೆ ಕಾಂತಾರ ಬ್ಯಾಚ್ ಅಲ್ಲಿ, ಓಕೆನಾ? ಸೊ ಇದು ಕಾಂಬೋ ಬೆಸ್ಟ್ ಕಾಂಬೋ ಸ್ಟೂಡೆಂಟ್ಸ್.
ಓಕೆ, ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಿಮ್ಗೆ ಇವತ್ತು ಕೊಟ್ಟಿರೋ PDF ನಿಮಗೆ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ PDF ಅಂತ ಹಾಕಿ, 100 ಕಮೆಂಟ್ಸ್ PDF ನಿಮ್ಗೆ ಸಿಗುತ್ತೆ. ಓಕೆನಾ? ಸೊ ವೇಟೇಜ್ ಪ್ರಕಾರ ಓದಿ, ಸುಮ್ನೆ ಆ ಕಡೆ ಈ ಕಡೆ ಮಾಡಿ ಎಲ್ಲ ಓದೋದು ಬೇಕಾಗಿಲ್ಲ. ಡಸಂಟ್ ಮೇಕ್ ಸೆನ್ಸ್. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಟೇಕ್ ಅಡ್ವಾಂಟೇಜ್ ಆಫ್ ಟೈಮ್ ಯು ಹ್ಯಾವ್ ರೈಟ್ ನೌ. ನಿಮ್ಮ ಹತ್ರ 1 ಮಂತ್ ಟೈಮ್ ಇದೆ ಏನಾ, ತಗೊಳ್ಳಿ ಫುಲ್ ಅಡ್ವಾಂಟೇಜು. 1 ಮಂತ್ ಆದ್ಮೇಲೆ ನೀವು ಈ ತರ ಬಂದ್ರೆ ನಿಮಗೆ ಕಷ್ಟ ಆಗುತ್ತೆ. ಓಕೆನಾ? ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ಸಿಗ್ತೀನಿ ಕ್ಲಾಸ್ ಅಲ್ಲಿ, ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ, ಓದ್ತಾ ಇರಿ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಬೈ ಬೈ ಆಲ್ ಆಫ್ ಯು.